ಮಂಗಳೂರು. ನೀವೇನಾದ್ರೂ ಮಂಗಳೂರಲ್ಲಿದ್ದು ಬೆಂಗಳೂರು ಸ್ಟೈಲ್ ಫುಡ್ ತಿನ್ಬೇಕು ಅಂತ ವೇಟ್ ಮಾಡ್ತಾ ಇದ್ರೆ ನೀವು ಬರ್ಬೇಕಾಗಿದ್ದು ಇಲ್ಲಿಗೆ. ನಮ್ದೊಂತರ ಕತೆ ನಿಮ್ದೊಂತರ ಕತೆ, ಬಟ್ ಎಲ್ಲ ಕತೆನ ಒಂದ್ ಮಾಡೋದು ನಾವಿಬ್ರು ಒಂದಾಗೋದು ತಿಂಡಿ ಕಥೆಯಲ್ಲಿ. ಮಂಗಳೂರಿನ ಅತಿ ದೊಡ್ಡ ದೋಸೆ ಸಿಗೋದು ಇದೇ ಸ್ಪಾಟ್ ಅಲ್ಲಿ. ನಮಸ್ಕಾರ ಕರ್ನಾಟಕ, ನಾನು ಅಭಿಷೇಕ್ ತೀರ್ಥಹಳ್ಳಿ. ನೀವು ನೋಡ್ತಿದ್ದೀರಾ ಊರಿಂದ ಊರಿಗೆ ಎಪಿಸೋಡ್ 6. ಮಂಗಳೂರಿನ ಒಂದೊಳ್ಳೆ ತಿಂಡಿ ಸಿಗೋ ಹೋಟೆಲ್ ನ ಹುಡ್ಕೊಂಡ್ ಬರ್ತಾ ನಾ ಬಂದೇ ಬಿಟ್ಟೆ ಇಲ್ಲಿ. ನಾವಿಲ್ಲಿ ಟ್ರೈ ಮಾಡಿದ್ವಿ ಪೇಪರ್ ಮಸಾಲ ದೋಸೆ, ಆಮೇಲೆ ಈ ಪುಟ್ಟ ಬಟನ್ ಇಡ್ಲಿ ಸೂಪ್ ಜೊತೆ ತಿಂತಾ ಇದ್ರೆ ಸಖತ್ತಾಗಿತ್ತು. ಇದ್ರ ಜೊತೆ ಬಿಸಿ ಬೆಳೆ ಬಾತ್ ನ ತುಂಬಾ ಮಿಸ್ ಮಾಡ್ಕೊಂತ ಇದೆ. ಹಾಗೇನೆ ಅದ್ರ ಜೊತೆ ಮಶ್ರೂಮ್ ಬಿರಿಯಾನಿ, ಶಾವಿಗೆ ಇಡ್ಲಿ, ಹಾಗೇನೆ ಆಮ್ಲೆಟ್ ದೋಸೆನ ಹೊಟ್ಟೆ ತುಂಬುವರೆಗೂ ತಿಂದೇ ಬಿಟ್ಟೆ. ಟೇಸ್ಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಆಯ್ತಾ. ರೀಸನೇಬಲ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ಅಂಡ್ ಟೇಸ್ಟಿ ಫುಡ್ ಸಿಗುತ್ತೆ ಇಲ್ಲಿ. ಪೇಪರ್ ಮಸಾಲ ದೋಸೆ ಟೇಸ್ಟ್ ಇನ್ನು ಬಾಯಲ್ಲಿ ಕಾಡ್ತಾ ಇತ್ತು, ಹಂಗಾಗಿ ಇನ್ನೊಂದು ಆರ್ಡರ್ ಮಾಡಿ ಆ ಗ್ಯಾಪ್ ಅಲ್ಲಿ ದೋಸೆ ಅಣ್ಣನ ಒಂದು ಸ್ಕೆಚ್ ಬಿಡಿಸ್ತಾ ಕೂತೆ. ಆ ಕಡೆಯಿಂದ ಕ್ರಿಸ್ಪಿ ಮಸಾಲ ದೋಸೆ ರೆಡಿ ಆಗ್ತಾ ಇದ್ರೆ ಈ ಕಡೆಯಿಂದ ಸ್ಕೆಚ್ ಕೂಡ ರೆಡಿ ಆಗ್ತಾ ಇತ್ತು. ಸ್ವಲ್ಪ ಪ್ರೀತಿಯ ಕಲಬೆರಕೆ ಕೂಡ ಇರ್ಲಿ ಅಂತ. ಇಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಎಲ್ಲ ಬನಾನಾ ಹಾಗೆ ಹಾರ್ಲಿಕ್ಸ್ ಅಂತ ಕೇಸರಿ ಬಾತ್ ಸಿಗತ್ತೆ. ಪ್ರತಿ ದಿನನೂ ಬೇರೆ ಬೇರೆ ವೆರೈಟೀಸ್ ಇದೆ. ಹಾಗೇನೆ ಡಿಫ್ರೆಂಟ್ ಕೈಂಡ್ ಆಫ್ ಇಡ್ಲಿ ಇಲ್ಲಿ ಸಿಗತ್ತೆ. ಗ್ರಾನೈಟ್ ಪೌಡರ್ ಇಡ್ಲಿ, ಗನ್ ಪೌಡರ್ ಇಡ್ಲಿನ ನೀವು ಟ್ರೈ ಮಾಡ್ಲೇಬೇಕು. ಹಾಗೆ ಈ ಜಾಗದಲ್ಲಿ ಮಂಗಳೂರಿನ ಅತಿ ದೊಡ್ಡ ದೋಸೆ ಕೂಡ ಸಿಗತ್ತೆ. ಈ ಜಾಗ ಬೇರೆ ಯಾವ್ದೂ ಅಲ್ಲ, ಮಂಗಳೂರಿನ ಹತ್ತಾವರ KMC ಹತ್ರ ಇರುವಂತಹ ತಿಂಡಿ ಕತೆ. ಬೆಳಿಗ್ಗೆ 7:30 ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ಸೊ ಯಾವಾಗ್ಲೂ ಒಂದೇ ರೀತಿಯ ಫುಡ್ ತಿಂದು ಬೇಜಾರಾಗಿದ್ರೆ ನೀವು ತಿಂಡಿ ಕತೆಗೆ ಬರ್ಲೇಬೇಕು, ನಿಜವಾಗಿ ಎಂಜಾಯ್ ಮಾಡ್ತೀರಾ. ಕೊನೆಗೆ ನಮ್ಮ ದೋಸೆ ಅಣ್ಣನ ರಿಯಾಕ್ಷನ್ ನೋಡ್ಕೊಂಡ್ ಬರೋಣ ಬನ್ನಿ.